ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಜಿಲ್ಲಾ ಕ್ರೀಡಾಂಗಣ ಸೇರಿ ವಿದ್ಯಾನಗರ ಉದ್ಯಾನವನಕ್ಕೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ರು. ಸರ್ಕಾರದ ಸಾಧನೆ ಸೇರಿದ ಹಾಗೆ ದಾವಣಗೆರೆಯಲ್ಲಿ ಸಂಸದರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಜನರೊಂದಿಗೆ ಚರ್ಚಿಸಿ ಮನವರಿಕೆ ಮಾಡಿಕೊಟ್ರು. ಅಷ್ಟೇ ಅಲ್ಲದೆ ಮೋದಿ ಕೈ ಬಲಪಡಿಸಲು ಗೆಲ್ಲಿಸುವಂತೆ ಮನವಿ ಮಾಡಿದ್ರು. ಅಡುಗೆ ಮಾಡಿಕೊಂಡು ಇರಲಿ ಎಂಬ ಶಾಮನೂರು ಮಾತಿಗೂ ಗಾಯತ್ರಿ ಸಿದ್ದೇಶ್ವರ್ ಆಕ್ರೋಶ ಹೊರಹಾಕಿದ್ರು. ಶಾಮನೂರು ಹೇಳಿಕೆ ನನ್ನ ಮನಸ್ಸಿಗೆ ಭಾರಿ ನೋವುಂಟು ಮಾಡಿದೆ. ಅಡುಗೆ ಮಾಡುವ ಕೈ ತೊಟ್ಟಿಲು ತೂಗುತ್ತೆ, ದೇಶವನ್ನಾಳಿರುವ ಉದಾಹರಣೆ ಕೂಡ ಇದೆ. ಯಾವ ಕ್ಷೇತ್ರದಲ್ಲೂ ಕಮ್ಮಿ ಇಲ್ಲ ಎನ್ನುವಂತೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯ ಛಾಪ್ ಇದೆ ಅಂತ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ನ ಹಿರಿಯ ಮುಖಂಡ ಶಾಮನೂರು ಶಿವಶಂಕರಪ್ಪನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಅಡುಗೆ ಮಾಡೋಕ್ಕೆ ಲಾಯಕ್ ಅಂದ್ಕೊಂಡು ಈ ಹೇಳಿಕೆ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದೆ. ನಮ್ಮ ಜೊತೆ ಸ್ವತಃ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರು ಇದ್ದಾರೆ. ವಿವಾದಾತ್ಮಕ ಅಂದರೆ ಅವ್ರು ಹೇಳಿರೋ ಮಾತು ನನ್ನ ಮನಸ್ಸಿಗೆ ಭಾರಿ ನೋವಾಗಿದೆ. ಅವ್ರ ಹಿರಿಯರು ನನ್ನ ತಂದೆ ಸಮಾನರು ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರ ಮಾಡ್ತಾ ಇರೋ ಕೆಲಸಗಳಲ್ಲಿ ಹೆಣ್ಣುಮಕ್ಕಳು ನಾನು ಅಡುಗೆ ಮಾಡೋಳು ಅಂತ ಹೇಳಿದರೆ ಅಡುಗೆ ಮಾಡಿದಾನೆ ತೊಟ್ಟಿಲೂ ತೂಗಿದ್ದೀವಿ ಅಂತ ಹೆಣ್ಣುಮಕ್ಕಳು ದೇಶವನ್ನು ಆಳಿದ್ದಾರೆ. ಅವರು ಮತ್ತು ಎಲ್ಲ ಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ಕಮ್ಮಿ ಇದ್ದಾರೆ ಹೇಳ್ರಿ. ಅವರು ರಾಜಕೀಯವಾಗಿ ಇರ್ಬೋದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಬೆಳೆದಿದ್ದಾರೆ. ನಮ್ಮ ದಾವಣಗೆರೆ ಕ್ಷೇತ್ರದ ಎಸ್ ಪಿ ಯಾರಿದ್ದಾರೆ ರೀ ಹೆಣ್ಮಗಳು. ಹೋದ ಸಲ ಯಾರಿದ್ರು? ಅವರು ಹೆಣ್ಮಕ್ಳೇ ಇದ್ದಿದ್ದು. ಹಾಗಾಗಿ ಡಿ ಸಿಗಳು ಎಲ್ಲರೂ ಹೆಣ್ಮಕ್ಳೇ. ಅಂದರೆ ಅಡುಗೆನೂ ಮಾಡ್ತಾಳೆ, ಅವಳು ಬೇರೆ ಕೆಲಸದಲ್ಲೂ ನಿರತಳಾಗ್ತಾಳೆ ಅನ್ನೋದಕ್ಕೆ ಇವೆಲ್ಲ ಸಣ್ಣ ಉದಾಹರಣೆಗಳು. ಇವ್ರು ಹೇಳಿರೋ ಮಾತಲ್ಲಿ ಎಲ್ಲರಿಗೂ ನೋವಾಗಿದೆ, ಎಲ್ಲ ಮಹಿಳೆಯರಿಗೂ ನೋವಾಗಿದೆ. ಆ ನೋವಿನಿಂದ ಅವರು ದಿನ ಫೋನ್ ಮಾಡ್ತಾಯಿದ್ದಾರೆ ನನಗೆ, ಅಮ್ಮ ಈ ಥರ ಮಾತಾಡಿದ್ದಾರೆ, ಅವ್ರು ಮಾತಾಡ್ಬೋದಾ, ಮಹಿಳೆಯರ ಬಗ್ಗೆ ಈ ಥರ ಮಾತಾಡ್ಬೋದಾ? ನೀವೊಂದು ನೋಡಿರ್ಬೋದು. ಯಾಕೆಂದರೆ ಆಫೀಸಿಗೆ ಹೋಗ್ತಿರ್ತಾರೆ, ಗಂಡ ಹೆಂಡತಿ ಇಬ್ಬರು ಆಫೀಸಿಗೆ ಹೋಗ್ತಾರೆ. ಆವಾಗ ಗಂಡ ಎದ್ಬಿಟ್ಟು ಅವ್ರ ಜೊತೆಗೆ ಸಮಭಾಗಿಯಾಗಿ ತರಕಾರಿ ಹೆಚ್ಚಿಕೊಡೋದ್ರಿಂದ ಹಿಡಿದು ಮಕ್ಕಳಿಗೆ ರೆಡಿ ಮಾಡೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಮಾಡ್ತಾರೆ. ಒಂದು ಸಂಸಾರ ಅಂದರೆ ಎತ್ತುಗಳು ಎರಡು ಎತ್ತಿದ್ದಂಗೆ, ಗಂಡ ಹೆಂಡತಿ ಅವರು ಸಮನಾಗಿ ನಡೆದರೆ ಒಂದು ಸಂಸಾರ ಆಗೋದು. ಅದಕ್ಕೆ ಶಾಮನೂರು ಅವ್ರ ಹೇಳಿಕೆ ಇಡೀ ಮಹಿಳಾ ಮತದಾರ ವರ್ಗಕ್ಕೆ ಒಂದು ರೀತಿ ಅವಮಾನ ಮಾಡಿದಂಗೆ. ಅವಮಾನ ಮಾಡಿದ್ದು ಅದು ಅವರೇ ತಿಳ್ಕೋಬೇಕು. ಯಾಕೆಂದರೆ ಅವಮಾನ ಅಂತ ಎಲ್ಲರೂ ತಿಳ್ಕೊಂಡಿದ್ದೀವಿ. ಯಾಕೆಂದರೆ ನಮಗೂ ಒಂಥರ ಮನಸ್ಸಿಗೆ ಬೇಜಾರಾಗಿರೋದ್ರಿಂದ ಅವಮಾನ. ಯಾಕೆಂದರೆ ಅಡುಗೆ ಮಾಡೋರು ಒಬ್ಬರೇ ಅಲ್ಲ, ಅಡುಗೆ ಊಟ ಇದ್ರೇ ನಮಗೆ ಶಕ್ತಿ. ಇದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಅವರ ಮಾತು. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕಿಣಕುಮತ್ತೆ ವರದರಾಜ್, ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.